ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಮೆಸೇಜ್ ಮಾಡಿದ್ರು ಯಾಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸನ್ನು ಮಾಡ್ತಿಲ್ಲ ಅಂತ. ನಿಮ್ಮ ಎಲ್ಲ ಡೌಟ್ಸ್ಗೂ ಕೂಡ ಕ್ಲಾರಿಫೈ ಮಾಡ್ತೀನಿ. ತುಂಬ ಜನ ಕೇಳಿದ್ರು ಯಾಕೆ ಏನಾದರೂ ಆಯಿತಾ ಹಾಗೆ ಹೇಗೆ ಅಂತ. ಸೊ ಎಲ್ಲ ಡೌಟ್ಸ್ಗೂ ಕ್ಲಾರಿಫೈ ಮಾಡ್ತೀನಿ. ಮತ್ತು ಇನ್ನೊಂದು ತುಂಬ ಜನಕ್ಕೆ ಲಾಸ್ಟ್ ಟೈಮ್ ಒಂದು 9 ನಿಮಿಷದ ವೀಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಏನು ಅಂತ ಹೇಳಿದ್ದೆ, ನನ್ನ ಗೋಲ್ಸ್ ಏನು ಅಂತ ಹೇಳಿರಲಿಲ್ಲ. ಚಿಕ್ಕದಾಗಿ ಹೇಳ್ತೀನಿ ನೋಡಿ, ಒಂದು ಸ್ಮಾಲ್ ಆಗಿ. ಸೊ ರೀಸೆಂಟಾಗಿ ಏನಾಗಿತ್ತು ಅಂದರೆ, ಫಸ್ಟು ಅಕೌಂಟ್ ಅನ್ನೋದು ರಿಸ್ಟ್ರಿಕ್ಟೆಡ್ ಆಗುತ್ತೆ, ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ಅದಾದಮೇಲೆ ಕೂಡ ನಾನು ವೀಡಿಯೋಗಳನ್ನು ಮಾಡ್ತಿದ್ದೆ. ನನಗೇನಂದರೆ ಯಾವತ್ತಿದ್ರೂ ಕೂಡ ಸತ್ಯವನ್ನು ಹೇಳಬೇಕು ಅಂತ. ಅಂದರೆ ಯಾವುದೋ ಒಂದು ಭಾಷೆನೋ ಅಥವಾ ನಾನು ಅವ್ರ ಅಭಿಮಾನಿನೋ ಇವ್ರ ಅಭಿಮಾನಿನೋ ಅಂತೇಳ್ಬಿಟ್ಟು ಎಲ್ಲೂ ಕೂಡ ಸಿಂಪತಿಯನ್ನು ಗಿಟ್ಸ್ಕೊಂಡು ಎಲ್ಲೂ ಕೂಡ ನನಗೆ ಫಾಲೋವರ್ಸ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಇಲ್ಲ. ಓಕೆನಾ? ಸೊ ಏನಾಯ್ತಂದರೆ, ರೀಸೆಂಟಾಗಿ ಒಂದು ಕನ್ನಡ ರಿಸರ್ವೇಷನ್ ಬಿಲ್ ಬರುತ್ತಲ್ವ, ಅದರ ವಿರುದ್ಧ ಅಂತಲ್ಲ, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಅಂತ ಹೇಳೋದಾದರೆ ಯಾಕೆ ಕೆಲಸ ಸಿಗೋದಿಲ್ಲ, ಇದು ಬೇಡ ಅಂತ ಹೇಳ್ತೀನಿ ಹೇಳಿ. ನಾನು ಕೆಲವೊಂದು ಸಿದ್ಧಾಂತಗಳಿರುತ್ತೆ. ಇವಾಗ ಭಾಷೆ, ದೇಶ, ಧರ್ಮ ಅಂತ ಬಂದರೆ ಎಲ್ಲದಕ್ಕಿಂತ ಮೊದಲು ದೇಶ ಅಂತ ನಂಬೋನು. ಸೊ ಇವಾಗ ಅದು ಏನು ಕಾಂಟ್ರವರ್ಸಿ ಆಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕನ್ನಡಿಗರಿಗೆ ರಿಸರ್ವೇಷನ್ ಬಿಲ್ ತಂದರೆ, ಈ ಥರ ತಂದರೆ ಇರೋ ಕಂಪ್ನಿಗಳು ಬೇರೆ ಕಡೆ ಹೋಗುವಂಥ ಚಾನ್ಸ್ ಇರುತ್ತೆ. ಮತ್ತು ಇದೊಂದು ಅಸಂವಿಧಾನಿಕ. ಲೈಕ್ ಇವಾಗ ಕೋರ್ಟಲ್ಲೂ ಕೂಡ ಅದು ಪಾಸ್ ಆಗೋದಿಲ್ಲ. ಸರ್ಕಾರಕ್ಕೂ ಕೂಡ ಗೊತ್ತು. ಸುಮ್ಮನೆ ಸರ್ಕಾರ ಜನಗಳನ್ನು ಬಕ್ರ ಮಾಡೋದಕ್ಕೆ ಈ ರೀತಿ ಬಿಲ್ ಪಾಸ್ ಮಾಡ್ತಿದೆ ಅಂತ ಬಿಟ್ಟು ನಾನು 1.5 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಗೇನಾಗುತ್ತೆ ಗೊತ್ತಾ, ಫಸ್ಟ್ ಯೂಟ್ಯೂಬಲ್ಲಿ ಮಾಡ್ತಿದ್ದವಾಗ ನಮ್ಗೆ ಈ ಥರ ಏನು ಆಗ್ತಿರಲಿಲ್ಲ. ಯೂಟ್ಯೂಬಲ್ಲಿ ಅಂದರೆ ನಮ್ಗೆ 8 to 10 ಮಿನಿಟ್ಸ್ ಅಥವಾ ಒಂದು 20 ಮಿನಿಟ್ಸ್ ಟೈಮ್ ಸಿಗುತ್ತೆ. ಸೊ ನಾನು ಎಷ್ಟು ಬೇಕೋ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲಿ ವಿತ್ ಎಕ್ಸಾಂಪಲ್ಸನ್ನು ಕೊಟ್ಬೋದು. ಹೈದರಾಬಾದಲ್ಲಿ ಏನಾಗಿತ್ತು, ಹೈದರಾಬಾದಲ್ಲೂ ಇದೇ ರೀತಿ ತರಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಅಪ್ರೂವ್ ಆಗಲ್ಲ. ಮತ್ತು ಹರಿಯಾಣದಲ್ಲಿ ಮತ್ತು ಪಂಜಾಬ್ ಮತ್ತು ಇನ್ನೊಂದು 2-3 ಸ್ಟೇಟಲ್ಲಿ ಇದೇ ರೀತಿ ತರಕ್ಕೆ ಹೋಗ್ತಾರೆ, ಎಲ್ಲೂ ಕೂಡ ಅಪ್ರೂವ್ ಆಗೋದಿಲ್ಲ. ಈವನ್ ಅಲ್ಲಿ ಹೈಕೋರ್ಟೇ ಹೊಡೆದಾಕುತ್ತೆ, ಇದು ಅಸಂವಿಧಾನಿಕ, ಆ ಥರ ರಾಜ್ಯವರು ರಿಸರ್ವೇಷನ್ ತರಕ್ಕಾಗೋದಿಲ್ಲ ಅಂತ. ನಾನು ಅದ್ರ ಬಗ್ಗೆ ಮಾಡಿದ್ದೆ. ಬಟ್ ಜನ ಏನು ತಪ್ಪಾಗಿ ತಿಳ್ಕೊಬಿಟ್ರು ಅಂದರೆ, ಬಿಕಾಸ್ 1.5 ನಿಮಿಷ ಇರೋದಲ್ವ, ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಏನು ಅನ್ಕೋಬಿಟ್ರೆ ಅಂದರೆ, ಇವನು ಕರ್ನಾಟಕ ರಿಸರ್ವೇಷನ್ ಬಿಲ್ ಆಪೋಸಿಟ್ ಇದ್ದಾನೆ ಅಂತೇಳ್ಬಿಟ್ಟು ಟ್ವಿಟರಲ್ಲಿ ಒಂದು ಅಭಿಯಾನನೇ ಮಾಡಿಬಿಟ್ಟಿದ್ದಾರೆ, ಕನ್ನಡ ದ್ರೋಹಿ ಅಂತೇಳ್ಬಿಟ್ಟು. ಬಟ್ ತೊಂದರೆ ಇಲ್ಲ, ಕಾಲಾಯ ತಸ್ಮೈ ನಮ ಅಂತ ನಂಬೋನು ನಾನು. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅದಾದಮೇಲೆ ನಾನು ಕನ್ನಡದ ಬಗ್ಗೆ ಅವೇರ್ನೆಸ್ ವಿಡಿಯೋಸ್ ತುಂಬ ಮಾಡಿದ್ದೀನಿ. ಅದನ್ನು ಯಾರೂ ಶೇರ್ ಮಾಡಿಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ಅಂದರೆ ಒಂದು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಬೇಕು, ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡಬಾರ್ದು ಅಂತಲ್ಲ. ಮತ್ತು ಇನ್ನೊಂದು, ಇವಾಗ ಕೆಲವೊಬ್ರು ಮಾಡಿದ್ರು, ಅಂದರೆ ಕೆಲವೊಬ್ರು ಇದು ಮಾಡಿದ್ಮೇಲೆ ಅವರೇ ಮೆಸೇಜ್ ಮಾಡಿದ್ರು, ಬ್ರೋ ಆ ಥರ ಅಂತಲ್ಲ ಈ ಥರ ಅಂತೇಳ್ಬಿಟ್ಟು. ನಾನು ಅವ್ರು ಕ್ಲಾರಿಫೈ ಮಾಡಿದೆ. ನೋಡಿ, ನನ್ನ ಉದ್ದೇಶ ಇದ್ದಿದ್ದಿಷ್ಟೇ, ಕಂಪ್ನಿಗಳೇನಾದರೂ ಬೇರೆ ಕಡೆ ಹೋದರೆ ಇರೋ ಕನ್ನಡಿಗರು ಕೂಡ ಕೆಲಸವನ್ನು ಕಳ್ಕೊಬೇಕಾಗುತ್ತಲ್ಲ ಅನ್ನೋ ಭಯ ಇತ್ತು. ಅದಕ್ಕೆ ಯಾರೋ ಒಬ್ಬರು ಕ್ಲಾರಿಫಿಕೇಶನ್ ಕೊಟ್ಟರು, ಮುಗೀತಲ್ಲಿ. ನಾನು ಇವಾಗ ಎಕ್ಸಾಂಪಲ್ಲು ಮಾಡಿದರೆ, ಅವ್ರು ಏನು ಕನ್ನಡ ದ್ರೋಹಿ ಅಂತ ಮಾಡಿದ್ರು, ನಾನು ಸಂವಿಧಾನ ದ್ರೋಹಿ ಅಂತೇಳ್ಬಿಟ್ಟು ಅವ್ರನ್ನ ಮೆನ್ಷನ್ ಮಾಡ್ಬೋದಾಗಿತ್ತಲ್ವಾ, ಅಥವಾ ಒಬ್ಬೊಬ್ಬರ ಬಗ್ಗೆನೇ ವಿಡಿಯೋ ಮಾಡ್ಬೋದಾಗಿತ್ತಲ್ವಾ. ಬಟ್ ನಾನು ಮಾಡೋದಿಲ್ಲ. ನನಗೆ ಗೊತ್ತಿರೋದೊಂದೇ, ಪ್ರೀತಿಯನ್ನು ಹಂಚಬೇಕು, ದ್ವೇಷವನ್ನು ಅಂತಲ್ಲ. ಮತ್ತು ನಾನು ಹೇಳಿದ್ನಲ್ವ, ಭಾಷೆ ವಿಚಾರವಾಗಿ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ, ಧರ್ಮ, ದೇಶ ಎಲ್ಲೂ ಕೂಡ ನನ್ನ ಬೇಳೆಯನ್ನು ನಾನು ಬೇಯಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ವಿಷಯಕ್ಕೆ ಬರೋಣ, ಯಾಕೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಿಲ್ಲ ಅಂತ. ಸೊ ಅಕೌಂಟ್ ರಿಸ್ಟ್ರಿಕ್ಟೆಡ್ ಆಯಿತಾ, ಅದಾದ ನಂತರ ಈ ಕಾಂಟ್ರವರ್ಸಿ ಆಯಿತು. ಕಾಂಟ್ರವರ್ಸಿಯಿಂದ ನನಗೆ ಸ್ವಲ್ಪ ಪರ್ಸ್ನಲ್ ಡಿಸ್ಟರ್ಬ್ ಅಂದರೆ ಲೈಟಾಗಿ ತೊಗೊಳ್ತೀನಿ ನಾನು. ಎಂಥ ದೊಡ್ಡ ಪ್ರಾಬ್ಲಮೇ ಬರಲಿ ಲೈಟಾಗಿ ತೊಗೊಳ್ತೀನಿ. ಏನಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆದೆ ಅಂದರೆ, ಜನಗಳಿಗೆ ಏನೋ ಒಂದು ಒಳ್ಳೇದಂದರೆ ಇರೋ ಸತ್ಯಾಂಶನ ಹೇಳೋಕೋದಾಗ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಬೇಜಾರಾಯ್ತು ಅಷ್ಟೇ. ಅದಾದಮೇಲೆ ಸೊ ಯೋಚನೆ ಮಾಡಿದೆ, ಈ ಬೇಕಾ ಇನ್ನು ಮುಂದೆ ಈ ಸೆನ್ಸಿಟಿವ್ ಇರೋವಂಥ ಮ್ಯಾಟ್ರ್ಗಳನ್ನು ಸ್ವಲ್ಪ ದೂರ ಇಡಬೇಕು ಅಂತ. ಏನಾಗುತ್ತೆ ಅಂದರೆ, ನಮಗೆ ಇನ್ಸ್ಟಾಗ್ರಾಮಲ್ಲಿ 1.5 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ನಾನು ಏನಿದ್ರು ಕೂಡ ನನಗೆ ಯೂಟ್ಯೂಬಲ್ಲಿ ಲಾಯಲ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ಸದ್ಯಕ್ಕೆ ಬೇರೆ ಹೋಗಿದ್ದಾರೆ, ಮತ್ತು ಅವ್ರು ಬರ್ತಾರೆ ಜಿಯೋ ಪೊಲಿಟಿಕಲ್ ವಿಚಾರವಾಗಿ ಲಯನ್ ಟಿವಿ ಕನ್ನಡಕ್ಕೆ ಬರ್ತಾರೆ. ಸೊ ಅವಾಗ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ, ದೇಶದ ಬಗ್ಗೆನೋ, ಧರ್ಮದ ಬಗ್ಗೆನೋ, ಭಾಷೆ ಬಗ್ಗೆನೋ. ಸೊ ಇನ್ಸ್ಟಾಗ್ರಾಮಲ್ಲಿ ಮುಂದೆ ಮೆಸೇಜ್ ಓರಿಯೆಂಟೆಡ್, ಅಂದರೆ ಡೈರೆಕ್ಟ್ ಆಗಿರುವಂಥದ್ದು ಕೊಡೋಕ್ಕೋಗಲ್ಲ. ಆ್ಯಂಡ್ ಇಷ್ಟು ದಿನ ಹೇಗಿತ್ತು ಅಂದರೆ, ನನ್ನ ಭಾಷೆ, ನನ್ನ ದೇಶ, ನನ್ನ ಧರ್ಮದ ಬಗ್ಗೆ ಇರ್ತಿದೆ. ಇವಾಗ ಎಕ್ಸಾಂಪಲ್ ಹಿಂದೂ ಧರ್ಮ ಅಂತ ಬಂದರೆ, ನಾನು ಹಿಂದೂ ಧರ್ಮದ ಬಗ್ಗೆ ಇರೋ ಸತ್ಯಾಂಶನೇ ಹೇಳ್ತೀನಿ. ಬೇರೆ ಯಾವುದಾದ್ರೂ ಧರ್ಮದವ್ರು ತಪ್ಪು ಮಾಡಿದ್ರೆ ಇನ್ನೊಂದು ಧರ್ಮಕ್ಕೆ ತಪ್ಪಾಗುತ್ತೆ ಅಂತ, ಅಂದರೆ ಹೇಗೆ ಹೇಳೋದು, ಬೇಜಾರಾಗುತ್ತೆ ಅಂತ ಅನ್ನೋದಕ್ಕಿಂತ ಇರೋ ಸತ್ಯಾಂಶವನ್ನು ಹೇಳಬೇಕು ಅಂತ. ಬಟ್ ಇನ್ನು ಮುಂದೆ ಏನು ಮಾಡ್ತೀನಿ ಅಂದರೆ, ನ್ಯೂಟ್ರಲ್ ಸ್ಟ್ಯಾಂಡ್ ಮೈಂಟೈನ್ ಮಾಡ್ತೀನಿ. ಅಂದರೆ ಇರೋ ಸತ್ಯವನ್ನು ಹೇಳ್ತೀನಿ, ಮತ್ತು ಅದ್ರ ಜೊತೆ ಇನ್ನೊಂದು ಧರ್ಮಕ್ಕೂ ಕೂಡ ಹರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಯಾವ ಸೆನ್ಸಿಟಿವ್ ವಿಷಯಗಳಿರುತ್ತೋ ಅದರಿಂದ ದೂರ ಇರ್ತೀನಿ. ಅದಾದಮೇಲೆ ಯಾಕೆ ಅದು ಸ್ವಲ್ಪ ಹೆಂಗಾಯ್ತು ಅಂದರೆ, ಒಂದು ಸ್ವಲ್ಪ ಬೇಜಾರಾಯ್ತಾ. ಸೊ ಆಮೇಲೆ ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ರೀಚ್ ಅನ್ನೋದು ಸಿಗ್ತಿಲ್ಲ. ಒಂದು 20K 15K ಈ ಥರನೇ ಇದೆ. ಅದಕ್ಕೋಸ್ಕರ ತುಂಬ ಎಫರ್ಟ್ ಹಾಕಿ, ಆ್ಯಕ್ಚುಲಿ ನಾನು ಯಾವುದು ಹಿಂದಿದು ಮತ್ತು ತೆಲುಗು, ತಮಿಳ್ ಯಾವುದನ್ನು ಕೂಡ ಕಾಪಿ ಮಾಡಲ್ಲ. ನಾನು ಕಾಪಿ ಅಂದರೆ ಕೆಲವೊಂದು ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ. ಇನ್ಸ್ಪಿರೇಷನ್ ಅಂದರೆ ಆ ಕಾನ್ಸೆಪ್ಟ್ ಇಷ್ಟ ಆಗಿರುತ್ತೆ. ಸೊ ಅದನ್ನು ನಾನು ಹೇಗಾದರೂ ಮಾಡಿ ಜನಗಳಿಗೆ ಹೊಸ್ದಾಗಿ ರೆಪ್ರೆಸೆಂಟ್ ಮಾಡಬೇಕು, ಅದು ನನ್ನ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ. ಸೊ ನಾನು ಎಷ್ಟು ಎಫರ್ಟ್ ಆಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ರೀಚ್ ಸಿಗದೆ ಇಲ್ದವಾಗ ಏನೋ ಒಂದು ಧರ್ಮದ ಬಗ್ಗೆನೋ, ದೇಶದ ಬಗ್ಗೆನೋ ಹೇಳಿರ್ತೀನಿ, ಅದು ರೀಚ್ ಆಗಬೇಕು ಜನಗಳಿಗೆ ಅಂದ್ಕೊಂಡಿರ್ತೀನಿ. ಅಥವಾ ಕಾಮಿಡಿದು ಹೊಸ್ದಾಗಿ ಮಾಡಿದ್ರು ಕೂಡ ರೀಚ್ ಆಗಬೇಕು ಅಂದ್ಕೊಂಡಿರ್ತೀನಿ. ಬಟ್ ಅಕೌಂಟ್ ರಿಸ್ಟ್ರಿಕ್ಟೆಡ್ ಅಲ್ಲಿರೋದ್ರಿಂದ ಅದು ರೀಚ್ ಆಗೋದಿಲ್ಲ. ಸೊ ಅದಕ್ಕೆ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಮೇ ಬಿ ಈ ವೀಕಲ್ಲಿ ಹೋಗ್ಬೋದೇನೋ ಅಕೌಂಟ್ ರಿಸ್ಟ್ರಿಕ್ಟೆಡಿಂದ. ಅದು ಹೋಗಿಲ್ಲ ಅಂದರೆ ಬೇರೆ ಅಕೌಂಟ್ ಮಾಡಿ ಹೊಸದಾಗಿ ವೀಡಿಯೋಸನ್ನು ಮಾಡ್ತೀನಿ ಅಷ್ಟೇ. ಒಂದು 2-3 ಡೇಸು.
ಆ್ಯಂಡ್ ಯಾರ್ಯಾರು ಚಪ್ರಿಗಳು ನನ್ನ ಅಕೌಂಟ್ನ ರಿಪೋರ್ಟ್ ಮಾಡಿಸಿದ್ರೋ ಯಾವುದೋ ಒಂದು ಫೇಕ್ ಆ್ಯಪ್ ಅವರೆಲ್ಲ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಕೊಟ್ಟಿಲ್ಲ ಅಂದರೆ ಕೇಳ್ಕೊಳ್ಳಿ, ಒಂದು ಸೈಡಿಂದ ಕೊಡ್ತೀನಿ. ಆ್ಯಂಡ್ ನನ್ನ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಅಂದರೆ ನಾನು ಪಟ್ಟಿರುವಷ್ಟು ಕಷ್ಟಗಳು, ನಾನು ಪಟ್ಟಿರುವಷ್ಟು ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು, ನಾನು ಅನುಭವಿಸ್ತಾ ಇರೋ ಇದಾಗಿರ್ಬೋದು, ಬಹುಶಃ ಯಾರು ನಮ್ಮ ಕನ್ನಡ ಯೂಟ್ಯೂಬರ್ಸಲ್ಲಿ ಈ ವಯಸ್ಸಿಗೆ ಅನುಭವಿಸಿರೋದಿಲ್ಲ. ನನಗೆ 27, ಈಗಲೂ ಕೂಡ ನನ್ನ ಮಂತ್ಲಿ ದೊಡ್ಡ ಒಂದು $3,000 ಕಮಿಟ್ಮೆಂಟ್ ಇದೆ. ಸೊ ನಾನು ಮಂತ್ಲಿ $3,000 ಅರ್ನ್ ಮಾಡಲೇಬೇಕು. $3,000 ಅಂದರೆ 84 ರೂಪೀಸ್ ಇಂಟು ಮಾಡ್ಕೊಳ್ಳಿ, 3,000 ಇಂಟು 84, ನಾನು ಇಲ್ಲಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅಷ್ಟು ನಾನು ಅರ್ನ್ ಮಾಡಬೇಕು. ಇಷ್ಟು ದಿನ ಅದು ಹೇಗೆ ಬರ್ತಿತ್ತು ಅಂದರೆ ಯೂಟ್ಯೂಬಲ್ಲಿ ಬರ್ತಿತ್ತು ನನಗೆ. ಯೂಟ್ಯೂಬಲ್ಲಿ ಒಂದು $1,000ದಿಂದ $1,500 ಆ್ಯಾವ್ರೇಜಾಗಿ ಬರ್ತಿತ್ತು. ಫೇಸ್ಬುಕ್ಕಲ್ಲಿ ಒಂದು $500 ಹತ್ರ ಬರ್ತಿತ್ತು. ಮತ್ತು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ನ ಬೈ ಮಾಡೋದು ಸೇಲ್ ಮಾಡ್ತಿದ್ದೆ. ಮತ್ತು ಕೆಲವೊಬ್ಬರಿಗೆ ಸರ್ವಿಸನ್ನು ಕೊಡ್ತಿದ್ದೆ, ಯೂಟ್ಯೂಬ್ ಕೋರ್ಸ್ಗಳನ್ನು ಕೊಟ್ಬಿಟ್ಟು, ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಕೋರ್ಸ್ಗಳನ್ನು ಮಾಡಿ 1 ಅವರ್ಗೆ 1,000 ರೂಪೀಸ್ ಅಂತ ಚಾರ್ಜ್ ಮಾಡ್ತಿದ್ವಿ. ಸೊ ಇಷ್ಟು ಕೂಡ ನಡ್ಕೊಂಡು ಹೋಗ್ತಿತ್ತು. ಏನೋ ಒಂದು ಬ್ಯಾಲೆನ್ಸ್ ಮಾಡ್ತಿದ್ದೆ. ಮತ್ತು ಸಿನಿಮಾ ಪ್ರಮೋಷನ್ಗಳನ್ನು ಮಾಡ್ತಿದ್ದೆ. ಅದರಲ್ಲಿ ಒಂದು ಮೂವಿಗೆ 5,000 to 10,000 ಕೊಡ್ತಾರೆ. ಮತ್ತು ಕೆಲವೊಂದು ಪ್ರಮೋಷನ್ಸ್ ಬರುತ್ತೆ, ಅದರಲ್ಲೂ ಒಂದು 5,000 to 10,000 ಬರ್ತಿತ್ತು. ಸೊ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಈ ಇನ್ಸ್ಟಾಗ್ರಾಮ್ ಆದಮೇಲೆ ಏನಾಯಿತು ಗೊತ್ತಾ, ಇನ್ಸ್ಟಾಗ್ರಾಮಿಗೆ ಬರೋದಕ್ಕೆ ಇದು ಕೂಡ ಒಂದು ರೀಸನ್ನು. ಒಂದು, ನನ್ನ ದೇಶ, ನನ್ನ ಭಾಷೆ, ನನ್ನ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಅದು ಒಂದು ಪಕ್ಕಕ್ಕೆ ಇಡೋಣ. ಇನ್ನೊಂದು, ಇದು ಯಾಕೆ ಇನ್ಸ್ಟಾಗ್ರಾಮಲ್ಲಿ ನಾನು ಇದು ಮಾಡಿದ್ದು ಅಂದರೆ, ಮೇಯ್ನಾಗಿ ಇವಾಗ ನಾವು ಸಿನಿಮಾನ ಪ್ರಚಾರ ಮಾಡಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಬರೀ 5,000 to 10,000 ಕೊಡ್ತಾರೆ. ಅದೇ ಒಬ್ಬ ಕ್ರಿಯೇಟರ್, ಅಂದರೆ ಒಬ್ಬ ಇನ್ಫ್ಲೂಯೆನ್ಸರ್, ಅಂದರೆ ಯಾರು ಒಳ್ಳೆ ಬ್ರ್ಯಾಂಡಿಂಗ್ ಇರುತ್ತೋ ಅವ್ರು ಮಾಡಿದವಾಗ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಅವರು ಒಬ್ಬರು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಇಂಟರ್ವ್ಯೂ ಮಾಡಿ ಅವರ ಕಮ್ಯುನಿಟಿ ಪೋಸ್ಟ್ಗಳನ್ನು ಹಾಕಿ ಇವೆಲ್ಲ ಮಾಡಿಕೊಟ್ರು ಕೂಡ ನಮಗೆ ಸಿಗ್ತಿದ್ದು 5,000ದಿಂದ 10,000. ಅವ್ರು ಬರೀ ಒಂದು ರೀಲ್ ಮಾಡೋದಕ್ಕೆ 1 ಲಕ್ಷ 2 ಲಕ್ಷ ಸಿಗುತ್ತೆ ಅಂದರೆ ನಾವು ಯಾಕೆ ಇನ್ಫ್ಲೂಯೆನ್ಸರ್ಸ್ ಆಗಬಾರ್ದು ಅಂತ. ಆ್ಯಂಡ್ ಕನ್ನಡದ ಟಾಪ್ ಕ್ರಿಯೇಟರ್ಸ್ ಏನಿದ್ರು ಕೆಲವೊಂದು ಸ್ಕ್ರಿಪ್ಟ್ಸನ್ನು ಮಾಡ್ತಿದ್ವಿ, ಲೈಕ್ ಫನ್ನಿಯಾಗಿ ಡಿಸ್ಕಸ್ ಮಾಡ್ತಿದ್ದಾಗ ಅದು ಮ್ಯಾಚ್ ಆಗ್ತಿತ್ತು ಸ್ಕ್ರಿಪ್ಟು. ಸೊ ನಾವು ಯಾಕೆ ಮಾಡಬಾರ್ದು ಅಂತ ನಾವು ಮಾಡಿದಂಥದ್ದು. ಮತ್ತು ಸೊ ಮೇಯ್ನ್ ಇವಾಗ ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ದುಡ್ಡು ಕೂಡ ಮ್ಯಾಟ್ರು. ಬಟ್ ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, ಇವತ್ತೇ ಅಲ್ಲ ಯಾವತ್ತೂ ಕೂಡ ನಾನು ಅಧರ್ಮದ ಕೆಲಸನ ಮಾಡೋದಿಲ್ಲ. ಅಧರ್ಮ ಅಂದರೆ ಯಾವ ರೀತಿ ಅಂದರೆ, ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆಗೆ, ತಾಯಿಗೆ ಮತ್ತು ಶಿವನಿಗೆ ಹೆಚ್ಚಾಗಿ ಭಯಪಡ್ತೀನಿ. ಸೊ ಅಧರ್ಮದಿಂದ ಬಂದಂಥ ದುಡ್ಡು ನನಗೆ ಬೇಕಾಗೂ ಕೂಡ ಇಲ್ಲ, ನಾನು ಮಾಡೋದೇ ಇಲ್ಲ. ಯಾವುದಾದ್ರು ಒಳ್ಳೆ ಪ್ರಮೋಷನ್ಸ್ ಬಂದರೆ, ಒಳ್ಳೆ ಇದು ಬಂದರೆ ಖಂಡಿತ ಮಾಡ್ತೀನಿ. ದುಡ್ಡು ಎಲ್ಲರಿಗೂ ಬೇಕು, ಹೇಳಿದ್ನಲ್ಲ $3,000 ಕಮಿಟ್ಮೆಂಟ್ ಇದೆ ಅಂತ. ಸೊ ನನ್ನ ತುಂಬ ದೊಡ್ಡ ಪ್ಲ್ಯಾನ್ಗಳಿದೆ. ನೆಕ್ಸ್ಟ್ ಏನೇನಂತ ಹೇಳ್ಬಿಡ್ತೀನಿ ನೋಡಿ, ಸಿಂಪಲಾಗಿ, ಜಾಸ್ತಿ ಟೈಮ್ ತೊಗೊಂಡೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು 6 ಮಂತ್ಸಲ್ಲಿ ನಂದು 7 ಗೋಲ್ಸ್ ಇದೆ. 7 ಅಂದರೆ ಫಸ್ಟು ಒಂದು ಅದು ಪರ್ಸ್ನಲ್ ಆಗುತ್ತೆ. ಓಕೆ, 7 ಗೋಲ್ಸ್ ಇದೆ. ನೆಕ್ಸ್ಟ್ ಇಯರ್ April 4th ಒಂದು ಕಾರನ್ನು ತೊಗೋಬೇಕು ಅಂದ್ಕೊಂಡಿದ್ದೀವಿ, Thar 5 door. Thar 5 door ತೊಗೊಂಡು ಆಲ್ ಇಂಡಿಯಾ ಟ್ರಿಪ್ ಹೋಗ್ಬೇಕಂತಿದೆ. ಅದಕ್ಕೋಸ್ಕರನೇ ಈ 5 ಭಾಷೆಗಳಲ್ಲಿ ವೀಡಿಯೋಗಳನ್ನು ಮಾಡ್ತಿರೋದು. ಆ್ಯಂಡ್ ತುಂಬ ಜನ ನೀವು ಕನ್ನಡದಲ್ಲಿ ಮಾತ್ರ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ, ಕನ್ನಡದಲ್ಲಿ ಮಾಡಿಲ್ಲ ಅಂದರೆ ಅನ್ಸಪೋರ್ಟ್ ಮಾಡಿ, ತೊಂದರೆ ಇಲ್ಲ. ನನ್ನ ವಿಷನ್ ಕ್ಲಿಯರ್ ಇದೆ, ದೇಶ ಮೊದಲು, ಭಾಷೆ ಅಂತಲ್ಲ, ನಮ್ಮ ಕನ್ನಡಿಗರು ಮೊದಲು ಆದ್ಯತೆ, ಅದಿಲ್ಲ ಅಂತಲ್ಲ. ಬಟ್ 5 ಭಾಷೆಗಳಲ್ಲಿ ನಾನು ಮಾಡ್ತೀನಿ. ಏನಂದರೆ ನೆಕ್ಸ್ಟ್ ನಾನು ಆಲ್ ಇಂಡಿಯಾ ಟ್ರಿಪ್ ಹೋದಾಗ ಇಡೀ ದೇಶದ ಸಂಸ್ಕೃತಿಯನ್ನು ನಮ್ಮ ಜನಗಳ ಮುಂದೆ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಬರೀ ಕನ್ನಡದಲ್ಲಿ ಮಾಡಿದ್ರೆ ನನಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಭಾಷೆಯಲ್ಲಿ ಮಾಡಿದ್ರೆ ಒಂದು ಜನಗಳಿಗೂ ರೀಚ್ ಆದಂಗೆ ಆಗುತ್ತೆ, ಫೈನಾನ್ಷಿಯಲಿ ಹೆಲ್ಪ್ ಆದಂಗೆ ಆಗುತ್ತೆ ಅಂತ. ಮತ್ತು ಇನ್ನೊಂದು ಬಂದುಬಿಟ್ಟು, ಇಷ್ಟು ದಿನ ಯೂಟ್ಯೂಬ್ ಮಾಡ್ತಿದ್ದಲ್ವ, ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಜಾಸ್ತಿ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇವತ್ತಿಂದ ಯೂಟ್ಯೂಬ್ ಕೂಡ ಮಾಡ್ತೀನಿ. ಆ್ಯಂಡ್ ಯಾರಿಗೂ ಕಮೆಂಟ್ಸ್ಗೂ ಮೆಸೇಜಸ್ಗೆ ನಾನು ಯಾಕೆ ರಿಪ್ಲೈ ಕೊಡಲ್ಲ ಅಂತ ಹೇಳ್ತೀನಿ ನೋಡಿ. ನಂದು ಇದೊಂದು ಕಂಪನಿ ವರ್ಧನ ಲಯನ್ ನೆಟ್ವರ್ಕ್ ಅಂತ, ಇನ್ನೊಂದು ವರ್ಧನ ಆರ್ಗ್ಯಾನಿಕ್ಸ್ ಕಂಪನಿ ಅಂತಲೂ ಇದೆ. ಬಟ್ ಈಗ ಸದ್ಯಕ್ಕೆ ಅದನ್ನು ನಿಲ್ಲಿಸಿದ್ದೀವಿ, ನಮ್ಗೆ ಮೈಂಟೈನ್ ಮಾಡೋಕ್ಕಾಗಿಲ್ಲ, ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲದೆ ತುಂಬ ಲಾಸಸ್ ಆಗಿ ಏನೇನೋ ಆಗಿದೆ. ಅದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗಲೂ ನನ್ನ ಲೈಫ್ ಸ್ಟೋರಿ ಹೇಳ್ದವಾಗ. ಸೊ ಅವೆಲ್ಲ ನೋಡಬೇಕಂದ್ರೆ ದಸರಾಗೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದೆಲ್ಲ ಮಾಡಬೇಕಂದ್ರೆ ನಮ್ಗೇನಾಗುತ್ತೆ ಅಂದರೆ ಟೈಮ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಇವತ್ತಿಂದ ಒಂದು 75 days, ದಸರಾಗೆ 75 days ಇದೆ. ಒಂದು $10,000 to $15,000 ಅರ್ನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ 75 daysಲ್ಲಿ. ಅಂದರೆ ಆಲ್ಮೋಸ್ಟ್ ನಿಮಗೆ ಪರ್ ಡೇ 10,000 ಪ್ಲಸ್ ಅರ್ನ್ ಮಾಡಬೇಕು. ಲಾಸ್ಟ್ ಟೈಮ್ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೆ, 100 daysಲ್ಲಿ 10 lakhs ಅರ್ನ್ ಮಾಡಬೇಕು ಅಂತ. ಬಟ್ ಅದು ಒಂದು 30 daysವರೆಗೂ ಚೆನ್ನಾಗಿ ಹೋಯ್ತು. ಅದ್ರ ಹತ್ರ ಒಂದು 4-5 lakhsವರೆಗೂ ರೀಚ್ ಮಾಡಿದ್ದೆ ಓವರಾಲ್ 100 daysಲ್ಲಿ. ಚಾನಲ್ ಸೇಲು ಬೈ ಅದೆಲ್ಲ ತುಂಬ ಇದ್ದಿತ್ತು. ಸೊ ಅದ್ರ ಏನಾಯ್ತು ಅಂದರೆ ಒಂದು ಸಡನ್ ಇದರಲ್ಲಿ ಒಂದು ಪರ್ಸ್ನಲ್ ಪ್ರಾಬ್ಲಮ್ ತುಂಬ ದೊಡ್ಡದಾಗಿ ಹೋಗಿತ್ತು. ಅದಕ್ಕೋಸ್ಕರ ಆ ಚಾನಲ್ ಜನ ಬಿಟ್ಟೆ. ಈ ಸಲ ನಾನು ವೀಡಿಯೋಸನ್ನು ಪೋಸ್ಟ್ ಮಾಡೋಕೆ ಹೋಗಲ್ಲ ಡೈಲಿ ವ್ಲಾಗ್ ಥರ. ಬಟ್ ಇದನ್ನು ಮಾಡ್ತೀನಿ. ನನ್ನ ಚಾಲೆಂಜ್ ನಾನು ಅಂದ್ಕೊಂಡಿದ್ದೀನಿ, ಅದನ್ನು ನಾನು ಮಾಡೇ ಮಾಡ್ತೀನಿ. ಅದಾದಮೇಲೆ ಇಯರ್ ಎಂಡ್ ಒಳಗಡೆ ತುಂಬ ಕಮಿಟ್ಮೆಂಟ್ಸ್ ಇದೆ ನಂದು, ಅವನ್ನೆಲ್ಲ ಮುಗಿಸ್ಕೊಂಡ್ರೆ ಒಂದು ಆಲ್ ಇಂಡಿಯಾ ಟ್ರಿಪ್ ಹೋಗ್ಬಿಟ್ಟು ಬಂದು ನನ್ನ ಶಾರ್ಟ್ ಮೂವೀಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಇದು. ಮತ್ತು ನಾನು ಡೈರೆಕ್ಟರ್ ಆದರೂ ಕೂಡ ಒಂದು 6 ಮೂವಿ ಸ್ಟೋರೀಸ್ ಬರ್ಕೊಂಡಿದ್ದೀನಿ, 2 ಶಾರ್ಟ್ ಮೂವಿ ಸ್ಟೋರೀಸ್ ಬರ್ಕೊಂಡಿದ್ದೀನಿ. ಅದಾದ ನಂತರ
ನಮ್ಮ ದೇಶದ ಇತಿಹಾಸವನ್ನು ತೋರಿಸ್ತಾ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ಇವಾಗ ಏನು ನಾವು ಪುಸ್ತಕಗಳಲ್ಲಿ ಓದಿವು ಅದೆಲ್ಲ ತಪ್ಪು. ಇವಾಗ ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರಿನ ಹುಲಿ ಅಂತ ಕರೀತಾರೆ. ಅದು ರಾಂಗು. ಟಿಪ್ಪು ಸುಲ್ತಾನ್ ಅವರು ಕೆಲವರ ಪ್ರಕಾರ ಎಷ್ಟೋ ಹಿಂದೂಗಳನ್ನು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದಾರಂತೆ. ಸೊ ಈ ರೀತಿ ಆ್ಯಂಡ್ ನಾವು ಹಿಸ್ಟ್ರಿಯಲ್ಲಿ ಓದಿರೋದು ಬೇರೆ ಏನೇ ಇದೆ, ನಮ್ಮ ಸಮಾಜದಲ್ಲಿ ಇರುವಂಥ ಇದೇ ಬೇರೆ ಥರ ಇದೆ. ಸೊ ನಮ್ಮ ಇತಿಹಾಸ, ನಮ್ಮ ಹಿಂದೂ ಧರ್ಮ ಹೇಗೆ ಬಂತು, ನಮ್ಮ ಅಶೋಕ ಯಾರು, ಇಮ್ಮಡಿ ಪುಲಿಕೇಶಿ ಯಾರು, ಛತ್ರಪತಿ ಶಿವಾಜಿ ಯಾರು, ಬೆಳವಾಡಿ ಮಲ್ಲಮ್ಮ ಅವ್ರು ಯಾರು, ಅಂದರೆ ಕಂಪ್ಲೀಟ್ ನಮ್ಮ ದೇಶದ ಇತಿಹಾಸವನ್ನು ತೋರಿಸ್ಬೇಕು. ಅದಕ್ಕೆ ಆಲ್ ಇಂಡಿಯಾ ಟ್ರಿಪ್ ಕೂಡ ಹೋಗ್ತಿರೋದು. ನೆಕ್ಸ್ಟ್ ಇಯರ್ ಮೇ ಬಿ ಮೇ ಜೂನಲ್ಲಿ ಹೋಗ್ತೀನಿ, ಅದಕ್ಕೆ ಹೋಗ್ತಿರೋದು. ಸೊ ತುಂಬ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಅಂದ್ಕೊಳ್ತೀನಿ. ನನಗೆ ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಅಥವಾ ನಂದೇನೋ ಹೇಳ್ಕೊಂಡು ನಿಮಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಆದರೂ ಕೂಡ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು, ನನ್ನ ವಿಷನ್ ಏನಿದೆ, ನನ್ನ ಗುರಿ ಏನಿದೆ ಅಂತ. ಹಾಗಂತ ಇವಾಗ ನೋಡಿ, ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮಿಂದ ಇಲ್ಲಿ ಬಂದಿದ್ದೀರಾ ಅಂದರೆ ನನ್ನ ಇಷ್ಟಪಟ್ಟು ಬಂದಿರ್ತೀರಾ ನಿಮ್ಮ. ಸೊ ಅದಕ್ಕೋಸ್ಕರ ನನ್ನ ಇಷ್ಟಪಟ್ಟವ್ರಿಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕು. 1000 ಜನ 1000 ಹೇಳ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳೋದಿಲ್ಲ. ಕಾಲಾಯ ತಸ್ಮೈ ನಮಃ ಅಷ್ಟೇ. ಆ್ಯಂಡ್ ಹ್ಯಾಪಿಯಾಗಿರೋದು ಹೇಗಂತ ಹೇಳ್ತೀನಿ ನೋಡಿ. ತುಂಬ ಯೂತ್ಸ್ ಎರಡನ್ನ ಅರ್ಥ ಮಾಡ್ಕೋಬೇಕು. ಒಂದು, ಧರ್ಮೋ ರಕ್ಷಿತ ರಕ್ಷಿತೈ. ಕೆಟ್ಟ ಅಂದರೆ ಅಧರ್ಮದ ಕೆಲಸವನ್ನು ಮಾಡಬೇಡಿ. ಅಧರ್ಮ ಅಂದರೆ ಹಿಂದೂ ಧರ್ಮನೋ, ಮುಸ್ಲಿಂ ಧರ್ಮನೋ, ಕ್ರಿಶ್ಚಿಯನ್ ಧರ್ಮನೋ ಅಂತಲ್ಲ. ಇನ್ನೊಬ್ಬರು ತೊಂದರೆ ಆಗುವಂಥ ಕೆಲಸ ಮಾಡಬೇಡಿ. ಎರಡನೇದು ಬಂದುಬಿಟ್ಟು ಕಾಲಾಯ ತಸ್ಮೈ ನಮಃ. ನೀವು ಏನೇ ಇದು ಪ್ರಾಬ್ಲಮ್ ಬರಲಿ, ಏನೇ ಇದು ಬರಲಿ, ಜಸ್ಟ್ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ರಿ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ದೇವರನ್ನೇ ಶನಿ ಬಿಟ್ಟಿಲ್ಲ. ಶನಿ ಹತ್ರ ಅಷ್ಟು ಪವರ್ ಇರುತ್ತೆ. ಅಂದರೆ ದೇವರಿಗೂ ಕೂಡ ಅವರು ಏನೇನು ತಪ್ಪುಗಳನ್ನು ಮಾಡಿರ್ತಾರೋ ಅದಕ್ಕೆ ಶಿಕ್ಷೆ ಕೊಡುವಂಥದ್ದು. ಸೊ ಇನ್ನು ನಾವೆಲ್ಲ ಯಾವ ಲೆಕ್ಕ. ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀನಿ. ಫಸ್ಟ್ ಅದು ಅಕೌಂಟ್ ಅನ್ರಿಸ್ಟ್ರಿಕ್ಟೆಡ್ ಆಗಲಿ. ಮತ್ತು ರಿಪ್ಲೇಸು ಮತ್ತು ಮೆಸೇಜಸ್ ನಾನು ಅಷ್ಟೊಂದು ಇದು ಮಾಡೋಕ್ಕೋಗಲ್ಲ. ಕಾಂಟ್ರವರ್ಸಿಸಿಂದ ದೂರ ಇರ್ತೀನಿ. ಆ್ಯಂಡ್ ಡೈರೆಕ್ಟ್ ಮೆಸೇಜ್ಗಳನ್ನು ಕೊಡೋಕ್ಕೋಗಲ್ಲ. 5 ಭಾಷೆಯಲ್ಲಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಪ್ರಮೋಷನ್ಸನ್ನು ಮಾಡ್ತೀನಿ. ಯಾವುದಾದ್ರು ಒಳ್ಳೆ ಪ್ರಮೋಷನ್ಸ್ ಇದ್ದರೆ ಖಂಡಿತ ಹೇಳಿ, ನಾನು ಮಾಡಿಕೊಡ್ತೀನಿ. ಹಾಗಂತ ಇನ್ನೊಬ್ರು ಕೆಟ್ಟದಾಗುವಂಥದ್ದು ಹಾಗೆ ಹೇಗೆ ಅಂತ ಮಾಡೋಕ್ಕೋಗಲ್ಲ. ಮತ್ತು ಚಪ್ರಿಗಳು ಮತ್ತು ಸಮಾಜಕ್ಕೆ ಏನಾದರೂ ಒಂದು ಬ್ಯಾಡ್ ಮೆಸೇಜ್ ಹೋಗ್ತಿದೆ ಅಂದರೆ ಖಂಡಿತನೂ ಅವ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋಕ್ಕೋಗಲ್ಲ. ಇಂಡೈರೆಕ್ಟಾಗಿ ಮುಟ್ಟು ನೋಡ್ಕೊಳ್ಳೋಂಗಂತೂ ಕೊಡ್ತೀನಿ. ಇಷ್ಟು ಕೂಡ ಅಪ್ಡೇಟು. ಆ್ಯಂಡ್ ಇವಾಗ ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮ್ನೇ ಫೋಕಸ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಗೊತ್ತಾ, $3000 ಕಮಿಟ್ಮೆಂಟ್ ಇದೆಯಲ್ವಾ, $3000 to $6000 ಇದೆ ಹತ್ರ. ಸೊ ನಾನು ಅದನ್ನು ದುಡಿಯೋಕ್ಕಾಗಲ್ಲ. ಅದು ದುಡಿಯೋಕ್ಕಾಗಿಲ್ಲ ಅಂದರೆ ಸೊ ಅವಾಗ ನಾನು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಒಂದು ಭಿಕ್ಷೆ ಬೇಡಬೇಕು. ಇವಾಗ ಬೇರೆಯವ್ರು ಹೇಳ್ತಾರಲ್ಲ, ಅಣ್ಣ $5000 ಇದ್ರೆ ಹಾಕಿ, ಅಣ್ಣ $2000 ಇದ್ರೆ ಹಾಕಿ ಅಂತ. ಫಾಲೋವರ್ಸ್ ಭಿಕ್ಷೆ ಬೇಡ್ತಾರೆ, ಅವರು ಫೋನ್ಪೇಯಲ್ಲಿ ಭಿಕ್ಷೆ ಬೇಡ್ತಾರೆ. ಸೊ ಆ ರೀತಿ ಬೇಡಬೇಕು. ಇಲ್ಲ ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ನ ನಾನು ಕೂಡ ಪ್ರಮೋಷನ್ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಐ ಹೋಪ್ ಎಲ್ಲ ಇದಾಯಿತು ಅಂದ್ಕೊಳ್ತೀನಿ. ಅದು ಕಾಂಟ್ರವರ್ಸಿ ಏನಾಗಿತ್ತು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಏನು ಹೇಳೋದು, ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಅಂದರೆ ನಾನು ಯಾಕೆ ಬೇಡ ಅಣ್ಣ, ಸ್ವಲ್ಪ ನರೇಟ್ ಮಾಡಿ ಅದನ್ನು ನನ್ನ ಯಾರು ಈ ಬೆಟ್ಟಿಂಗ್ ಆ್ಯಪ್ಸ್ ಅವರು ಇದ್ದಾರೋ ಅವರೆಲ್ಲ ಏನೇನೋ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ನಾನೇನು ಕೆಟ್ಟದ್ದು ಬಯಸೋದಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ನನ್ನ ಭಾಷೆ, ನನ್ನ ದೇಶ, ನನ್ನ ಧರ್ಮವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇದ್ರ ಜೊತೆ ದುಡ್ಡು ಕೂಡ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಅನಿಸಿದೆ ಅಂದರೆ, ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದವಾಗ ಅಂಧ ರಾಜ್ಯದಲ್ಲಿ ಬಟ್ಟೆ ಧರಿಸಿದವನೇ ಮೂರ್ಖ ಅಂತಾರಲ್ವಾ. ಸೊ ನಾವು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡೋಕ್ಕೆ ಹೋದವಾಗ ಯಾವಾಗಲೂ ಕೂಡ ಮ್ಯಾಕ್ಸಿಮಮ್ ನಮಗೆ ಕೆಟ್ಟದೇ ಆಗಿರುತ್ತೆ. ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಇಲ್ಲಿ ಸಮಾಜದಲ್ಲಿ ನಾವು ಎಲ್ಲರೂ ಹೆಂಗಿರ್ತಾರೋ ಹಂಗೆ ಇರಬೇಕು. ಬಟ್ ನನ್ನ ಸಿದ್ಧಾಂತಗಳು ಕೆಲವೊಂದಿದೆ. ದೇಶ ಮೊದಲು ಅನ್ನೋದಾಗಿರ್ಬೋದು, ಹಿಂದೂ ಧರ್ಮವನ್ನು ಯಾವತ್ತೂ ಬಿಡಬಾರ್ದು ಅನ್ನೋದಾಗಿರ್ಬೋದು, ಅಥವಾ ಎಲ್ಲೇ ಹೋದರೂ ಕೂಡ ಕನ್ನಡ ಮೊದಲು. ಕನ್ನಡ ಮೊದಲು ಅಂದರೆ ನಾನು ಬೇರೆ ಎಲ್ಲ ಭಾಷೆಗಳನ್ನು ಕೂಡ ಗೌರವಿಸ್ತೀನಿ, ಬಟ್ ಕನ್ನಡ ಭಾಷೆಯನ್ನು ಪ್ರೀತಿಸ್ತೀನಿ. ಸೊ ಇದು ನನ್ನ ಇದು. ಹಾಗಂತ ದುಡ್ಡು ಕೂಡ ಇಂಪಾರ್ಟೆಂಟ್. ನಾನು ಬೇರೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಅದೇ ವಿಚಾರಕ್ಕೆ. ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಕಂಡಿದ್ದೀನಿ ಅಂದರೆ ಅದರದ್ದೇ ಒಂದು ಸೀರೀಸ್ ಮಾಡ್ಬೋದು, ಒಂದು ಮೂವಿನೇ ಮಾಡ್ಬೋದು. ಸೊ ಇವಾಗೆಲ್ಲ ಕಮ್ಬ್ಯಾಕ್ ಆಗಬೇಕು. ಒನ್ ಡೇ ಖಂಡಿತ ನನ್ನ ಲೈಫ್ ಸ್ಟೋರಿನ ಹೇಳ್ತೀನಿ. ಯಾವಾಗಲಾದರೂ ಫ್ರೀ ಇದ್ದರೆ 1 hour 2 hour ಬರ್ಬೋದು. ಬಟ್ ಹೈಯೆಸ್ಟ್ ಟ್ವಿಸ್ಟ್ಗಳನ್ನು ನೀವು ನನ್ನ ಲೈಫಲ್ಲಿ ನೋಡಿರ್ತೀರ. ಸೊ ಆದಷ್ಟು ಬೇಗ ನಂದು ಏನು ಕಮಿಟ್ಮೆಂಟ್ಸ್ ಇದೆಯೋ ಅದೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮ ಮುಂದೆ ಲೈಫ್ ಸ್ಟೋರಿಯನ್ನು ಹೇಳ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ತುಂಬ 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 ಥ್ಯಾಂಕ್ಸ್.